Hello everyone, you are watching News Insights. Let's watch today's news updates. ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ತಲುಪಿಸುವ ಉದ್ದೇಶದಿಂದ ಒಂದು ಜನತೆಗಳನ್ನು ಒಳಗೊಂಡ ಮತ್ತು ಜನಪ್ರತಿನಿಧಿಗಳನ್ನು ಒಳಗೊಂಡ ಮತ್ತು ಹಲವು ಸಂಸ್ಥೆಗಳನ್ನು ಒಳಗೊಂಡ ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡಿದ್ದೇವೆ ಶಿವಮೊಗ್ಗದಲ್ಲಿ. ಅದರಲ್ಲಿ ಗೌರವಾಧ್ಯಕ್ಷ ನಾನು ಕೊಟ್ಟಿದ್ದೇನೆ. ಹಾಗೆ ನನ್ನ ಎಡಭಾಗದಲ್ಲಿ ಬಸವಪಟ್ಟಂಥ ಈ ಹೋರಾಟ ಸಮಿತಿಯ ಅಧ್ಯಕ್ಷರು, ಆಮೇಲೆ ನನ್ನ ಎಡಭಾಗದಲ್ಲಿ ಆ ಕಡೆ ಕೂತಿರುವುದು ಶ್ರೀಪಾಲ್ ಅಂತ ಹೋರಾಟ ಸಮಿತಿಯ ಕಾರ್ಯದರ್ಶಿ. ನಾವು ಸುಮಾರು 6 ತಿಂಗಳಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೋಸ್ಕರ ಮುಖ್ಯ ನ್ಯಾಯಮೂರ್ತಿಗಳಿಗೊಮ್ಮೆ ಮತ್ತು ಮುಖ್ಯ ಮಂತ್ರಿಗಳಿಗೊಮ್ಮೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆ 2. ಒಂದು, ಶಿವಮೊಗ್ಗ ಮಧ್ಯ ಕರ್ನಾಟಕದ 5 ಜಿಲ್ಲೆಗಳ ಒಂದು ಬಹುತೇಕ ಮಧ್ಯಭಾಗದಲ್ಲಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಉಡುಪಿ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭೌಗೋಳಿಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲೆಗಳ ಗುಂಪು. ಆದ್ದರಿಂದ ಈ ಮಧ್ಯ ಕರ್ನಾಟಕ ಅಂತ ಕರೀತಕ್ಕಂಥ ಈ ಭಾಗಕ್ಕೆ ಒಂದು ಸಂಚಾರಿ ಪೀಠವನ್ನು ನೀವು ಕೊಡಬೇಕು ಎಂತಕ್ಕಂಥದ್ದು ನಮ್ಮ ಬೇಡಿಕೆ. ಕಾರಣ ಇಷ್ಟೇ, 1956ರಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದ ನಂತರ ಈ ಕರ್ನಾಟಕದಲ್ಲಿ 4 ಭಾಗಗಳು ಇದ್ದೇ ಇತ್ತು. ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಉತ್ತರ ಕರ್ನಾಟಕ, ಇನ್ನೊಂದು ಮಧ್ಯ ಕರ್ನಾಟಕ, ಇನ್ನೊಂದು ದಕ್ಷಿಣ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬೇಡಿಕೆಗಳನ್ನು ಈಡೇರಿಸಿ 2008ರಲ್ಲಿ ಸಂಚಾರಿ ಪೀಠವನ್ನು ಕೊಟ್ಟ ನಂತರ ಬೇಡಿಕೆ ಸಲ್ಲಿಸುವ ಸರತಿ ನಮ್ಮದು. ಆದ್ದರಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾರಣ ಇಷ್ಟೇ, ಡಿಸ್ಟೆನ್ಸ್ ಅಂದರೆ ಜಸ್ವಂತ್ ಸಿಂಗ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡಿದ್ರು. ಅದರಲ್ಲಿ ಕೆಲವು ಸೂತ್ರಗಳನ್ನು ನಿರೂಪಿಸಿದ್ರು. ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಕೊಡುವಾಗ ಇಂಥ ಸೂತ್ರಗಳಿರಬೇಕು. ಒಂದು, ಸಬಲ ವಕೀಲರ ತಂಡ ಮತ್ತು ಹೈಕೋರ್ಟಿನ ಇರ್ತಕ್ಕಂಥ ಹಾಲಿ ಪೀಠದಿಂದ ಸಾಕಷ್ಟು ದೂರ ಇರಬೇಕು. ನ್ಯಾಯ ವಿತರಣಾ ವ್ಯವಸ್ಥೆ ಜನರ ಮಧ್ಯೆ ಇರಬೇಕು. ಆದ್ದರಿಂದಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಸಂಚಾರಿ ಪೀಠಗಳನ್ನು ಕೊಡಬಹುದು. ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯಮಂತ್ರಿಗಳ ಶಿಫಾರಸಿನ ಇರ್ತಕ್ಕಂಥ ಒಂದು ಕಾನೂನು ಸ್ಟೇಟ್ ಸೆಕ್ಷನ್ 51 ಸಬ್ ಕ್ಲಾಸ್ 3ಯಲ್ಲಿದೆ. ಅದರ ಪ್ರಕಾರ ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ನಾವು ಜಸ್ವಂತ್ ಸಿಂಗ್ ಕಮಿಷನ್ ಸೂತ್ರಗಳ ಅಡಿಯಲ್ಲಿ ನಾವು ಅರ್ಹತೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನೀವು ಕೊಡಬೇಕು ಎಂಬತಕ್ಕಂಥ ವಾದವನ್ನು ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ವಿ. ಮುಖ್ಯ ನ್ಯಾಯಮೂರ್ತಿಗಳು ನಾವು ಹಿಂದೆ ಬಂದಾಗ ಯಾವುದೇ ಸ್ಪಂದನೆಯನ್ನು ಮಾಡಲಿಲ್ಲ, ನಮಗೆ ನಮ್ಮ ಬೇಡಿಕೆಗೆ ಪ್ರತಿಕ್ರಿಯಿಸಲಿಲ್ಲ. ಆಮೇಲೆ ಮತ್ತೊಂದು ನಮ್ಮ ವಿರೋಧ ಏನಿದೆ ಅಂದರೆ, ನಮ್ಮ ಮಂಗಳೂರಿಗೆ ಸೇರಿಸುವಂಥ ಒಂದು ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಗೆ ನಮ್ಮದು ವಿರೋಧ ಇದೆ. ಯಾಕೆ ಅಂತಂದರೆ, ಮಂಗಳೂರಿಗೆ ಸಂಚಾರ ವ್ಯವಸ್ಥೆಗೆ ತೊಂದರೆ ಇದೆ. ನಾವು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ರೀತಿಯ ಹೊಂದಾಣಿಕೆ ನಮಗಿದೆ. ಬೆಂಗಳೂರಿನಲ್ಲೇ ಉಳಿದು ನಾವು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ನಾವು ಹೈಕೋರ್ಟ್ ಪೀಠವನ್ನು ಕೊಡ್ತಾ ಇದ್ದೇವೆ. ನೀವು ಕರಾವಳಿ ಜಿಲ್ಲೆ ಆಗದೇ ಇದ್ದ ಕಾರಣ ನಿಮಗೆ ಮಂಗಳೂರು ಪೀಠಕ್ಕೆ ಸೇರ್ಪಡೆಯಾಗುವಂಥ ಸಂದರ್ಭ ಇಲ್ಲ ಅಂತಲೇ ನಮಗೆ ಭರವಸೆ ನೀಡಿದೆ. ಹೌದು ಅಂತ ನಾವು ಮುಖ್ಯಮಂತ್ರಿಗಳ ಭರವಸೆಯನ್ನು ನಾವು ಹೌದು ಅಂತ ನಾವು ತಿಳಿದುಕೊಂಡ್ವಿ. ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಸಂಚಾರಿ ಪೀಠವನ್ನು ಕೊಡಿ ಅಂತ ಕೊಟ್ಟಾಗ ಈ 2 ಬೇಡಿಕೆಗಳನ್ನು ಸಲ್ಲಿಸಿದ್ರು ಕೂಡ ಅವರು ಏನೂ ಉತ್ತರ ಹೇಳಲಿಲ್ಲ. ಆದ್ದರಿಂದಾಗಿ ನಮಗೆ ಶಂಕೆ ಇತ್ತು, ಈ ಯಾವುದಾದ್ರೂ ಕಾರಣದಿಂದ ಈ ಮಂಗಳೂರು ಪೀಠಕ್ಕೆ ಕೇಸುಗಳ ಸಂಖ್ಯಾಬಲ ಕಡಿಮೆಯಾದ ಕಾರಣಕ್ಕೋಸ್ಕರ ಕಡಿಮೆಯಾಗುವಂಥ ಸಂದರ್ಭ ಇರೋದರಿಂದಾಗಿ ಈ ಶಿವಮೊಗ್ಗವನ್ನು ಅದಕ್ಕೆ ಸೇರಿಸುವಂಥ ಒಂದು ಅನುಮಾನ ನಮಗಿತ್ತು. ಆದ್ದರಿಂದಾಗಿ ಶಿವಮೊಗ್ಗದ ಜನತೆಗೆ ವಿಚಾರಗಳನ್ನೆಲ್ಲ ಹೇಳಿದ್ವಿ. ಇಲ್ಲ, ನಾವು ಯಾವ ಕಾರಣಕ್ಕೂ ಶಿವಮೊಗ್ಗ ಮಂಗಳೂರಿಗೆ ಸೇರಿಸೋಕ್ಕಾಗೋದಿಲ್ಲ, ಈ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ಒಂದು ಜನರ ಅಭಿಪ್ರಾಯದ ಮೇರೆಗೆ ನಾವು ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡ್ವಿ. 13 ದಿವಸಗಳ ಕಾಲ ದಿವಸ ಪ್ರತಿನಿತ್ಯ ಅದರಲ್ಲಿ ಪಾಲ್ಗೊಂಡು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಅವರವರ ಹಿಂಬಾಲಕರ ಜೊತೆಯಾಗಿ ಒಂದೊಂದು ದಿವಸ ಪಾಲ್ಗೊಂಡಿದ್ದಾರೆ. MP ಬಂದಿದ್ದಾರೆ, MLC ಬಂದಿದ್ದಾರೆ, MLA ಬಂದಿದ್ದಾರೆ, ಎಲ್ಲರೂ ಕೂಡ ಒಟ್ಟಾಗಿ ಅವರೆಲ್ಲರೂ ಏನಂದರೆ
ಶಿವಮೊಗ್ಗದಲ್ಲಿ ಸರ್ಕ್ಯೂಟ್ ಬೆಂಚ್ ಆಗೋದಾದ್ರೆ ಏನು ಬೇಕು, ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲವನ್ನು ಮಾಡಿಕೊಡ್ತೇವೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ನಮ್ಮ ಪ್ರಶ್ನೆ ಇಷ್ಟೇ, ನಮ್ಮನ್ನ ಆಲಿಸಿ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಎಲ್ಲ ವ್ಯವಸ್ಥೆಯಲ್ಲಿ ಒಂದು ಅವರನ್ನು ಯಾರಿಗೆ ಹಕ್ಕಾಗತ್ತೆ ಅವರನ್ನು ಆಲಿಸಿ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ಎಲ್ಲಿಂದ ಯಾವಾಗಿಂದ ಈ ಜುಡಿಷಿಯಲ್ ವ್ಯವಸ್ಥೆ ಪ್ರಾರಂಭವಾಗಿದ್ದು ಅಲ್ಲಿಂದಲೂ ಇದೆ. ನಮ್ಮನ್ನು ಆಲಿಸದೆ, ಯಾವುದೋ ಕಾರಣಕ್ಕೂ ಆಲಿಸದೆ, ನಮ್ಮ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರಿಗೆ ಸೇರಿಸತಕ್ಕಂಥ ಏನು ಒಂದು ಆಲೋಚನೆ ಇದೆ, ಅದಕ್ಕೆ ನಮಗೆ ಪ್ರಬಲವಾದ ವಿರೋಧ ಇದೆ. ಅದನ್ನು ಮತ್ತೊಮ್ಮೆ ಮುಖ್ಯ ನ್ಯಾಯಾಧೀಶರಿಗೆ ಹೇಳಿ ಅವರ ಪ್ರತಿಕ್ರಿಯೆಯನ್ನು ಏನಾದರೂ ಕೊಟ್ಟರೆ ತೆಗೆದುಕೊಂಡು ಹೋಗೋಣ ಅಂತ ಅಲ್ಲಿಂದ ನಾವು ಇಲ್ಲಿ ಬಂದಿದ್ದೇವೆ. ನಾವು ಈ 13 ದಿವಸದ ಕಾಲ ಏನು ಶಿವಮೊಗ್ಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ, ಅದರ ಎಲ್ಲ ಪೇಪರ್ ಕ್ಲಿಪ್ಪಿಂಗ್ಸು ಕಟ್ಟಿಂಗ್ಸು ಎಲ್ಲ ಇದೆ. ಮತ್ತು ನಾವು ಈ ಹೋರಾಟ ಸುಮಾರು 18/5/2026 30/5/2020 ಧರಣಿ ಸತ್ಯಾಗ್ರಹ ಮಾಡಿದ್ವಿ. ಅದರಲ್ಲಿ ನಮ್ಮ ಶಿವಮೊಗ್ಗದ ಎಲ್ಲ ಸಂಘ ಸಂಸ್ಥೆಗಳು ಸುಮಾರು 49 ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಸಹ ನಮ್ಮ ಜನಾಂದೋಲನದಲ್ಲಿ ಭಾಗವಹಿಸಿದ್ದಾರೆ. ಅವರ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ DY ರಾಘವೇಂದ್ರ ಇರ್ಬೋದು, ಅದೇ ರೀತಿ ಎಲ್ಲ MLAಗಳು ಮತ್ತು MLCಗಳು ಸಹ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರು ಸಹ ಈ ಒಂದು ಮೆಮೊರಾಂಡಮನ್ನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕಕ್ಕೆ ಒಂದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿಂದಿನ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪನವರು ಸಹ ಈ ಒಂದು ಕಾರ್ಯದಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿಸಿದ್ರು ಸಹ ನಮ್ಮ ಭಾಗಕ್ಕೆ ಯಾಕೆ ಹೈಕೋರ್ಟ್ ಪೀಠ ಬೇಕು, ಮಂಗಳೂರು ಯಾಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ನೋಡೋದು ಯಾಕೆ ಸೇರಿಸಬಾರ್ದು ಅನ್ನೋದು ಸಹ ಮನವರಿಕೆ ಮಾಡಿಕೊಟ್ಟಿದೆ. ಅದು ನಮಗೆ ಮುಖ್ಯಮಂತ್ರಿಗಳಿಂದ ಒಂದು ತಾತ್ಕಾಲಿಕ ಒಂದು ಪರಿಹಾರ ಸಿಕ್ಕಿದೆ, ಇಲ್ಲ ಅಂತ ಕರಾವಳಿ ಕರ್ನಾಟಕಕ್ಕೆ ಮಾತ್ರ, ಆದರೆ ಯಾವುದೇ ಕಾರಣಕ್ಕೂ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಲ್ಲ ಅಂತ. ಬಟ್ ಆದರೆ ನಮಗೆ ಅಂಕಿಅಂಶಗಳನ್ನ ತಗೊಂಡ್ರೆ ಮಂಗಳೂರು ಪೀಠಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಸೇರಿಸದೇ ಇದ್ರೆ ಅಥವಾ ಅಲ್ಲಿನ ಇದ್ದಿದ್ರೆ ನಮಗೆ ಯಾವುದೇ ಅಂಕಿಅಂಶಗಳು ಸಿಗೋದಿಲ್ಲ. ಅದನ್ನ ಇಲ್ಲಿವರೆಗೂ ನಮಗೆ ಸ್ಪಷ್ಟಪಡ್ತಾ ಇಲ್ಲ. ಯಾಕಂದ್ರೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಯಾವುದೇ ಪ್ರೆಸ್ ನೋಟಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸಿದ್ದೀವಿ ಅಂತಾರೆ. ಬಟ್ ಎಲ್ಲೂ ನಮಗೆ ಸ್ಪಷ್ಟತೆ ಕಾಣ್ತಾ ಇಲ್ಲ. ಈ ಒಂದು ಸ್ಪಷ್ಟತೆ ಕಾಣ್ತಾ ಇರೋ ಕಾರಣದಿಂದ ನಮಗೆ ಏನು ಮಂಗಳೂರು ಪೀಠದಲ್ಲಿ ಏನು ಜಿಲ್ಲೆಗಳನ್ನು ಸೇರಿಸಿದ್ರೆ ಯಾವ ಜಿಲ್ಲೆಗಳು ಇದಾವೆ ಅದನ್ನ ಸ್ಪಷ್ಟತೆ ಬೇಕು. ಮತ್ತೆ ನಮ್ಮ ಒಂದು ಮಧ್ಯ ಕರ್ನಾಟಕಕ್ಕೆ ಒಂದು ಹೈಕೋರ್ಟ್ ಪೀಠ ಬೇಕು ಅಂತ 2 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಅದೇ ವಿಚಾರವಾಗಿ ನೀವು ಸಹ ನಮ್ಮ ಮಾಧ್ಯಮದ ಮಿತ್ರರು ಇದನ್ನ ಪ್ರಸ್ತುತಪಡಿಸಬೇಕು. ಯಾಕಂದ್ರೆ ಆಲ್ರೆಡಿ ತಮ್ಮ ಹತ್ರ ಪ್ರೆಸ್ ನೋಟ್ ಕೊಟ್ಟಿದ್ವಿ, ಅದರಲ್ಲಿ ವಿವರವಾಗಿ ಬರ್ತಿದ್ವಿ ಯಾಕೆ ಮಧ್ಯ ಕರ್ನಾಟಕಕ್ಕೆ ಹೈಕೋರ್ಟ್ ಪೀಠ ಬೇಕು, ಅದಕ್ಕೆ ಅರ್ಹತೆ ಏನಿದೆ, ಮತ್ತೆ ಯಾವ್ಯಾವ ಜಿಲ್ಲೆ ಇದೆ, ಎಷ್ಟೆಷ್ಟು ಕೇಸ್ ಪೆಂಡಿಂಗ್ ಇದೆ, ಇದೆಲ್ಲದನ್ನು ಸಹ ನಾವು ಪ್ರೆಸ್ ನೋಟ್ ಕೊಟ್ಟು ಕಳಿಸಿದ್ವಿ. ಅದನ್ನ ಸಾರ್ವಜನಿಕರಿಗೆ ದಯವಿಟ್ಟು ತಾವೆಲ್ಲರೂ ವಿತರಿಸಬೇಕು. ಸರಿ.